ನಮಸ್ಕಾರ ವೀಕ್ಷಕರೇ, ಬಿಗ್ ಬಾಸ್ ಸ್ಪೆಷಲ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಗಿಲ್ಲಿ ಆಟ ಎಲ್ಲರೂ ನೋಡೇ ಇರ್ತೀರಾ. ಹಾಗಾಗಿ ಗಿಲ್ಲಿ ಯಾವ ತರ ಆಡ್ತಾರೆ, ಬಿಗ್ ಬಾಸ್ ಮನೇಲಿ ಯಾವ ತರ ಆಡ್ತಿದ್ದಾರೆ ಅನ್ನೋದು ಕೂಡ ನಿಮ್ಗೆ ಗೊತ್ತೇ ಇರುತ್ತೆ. ಆದ್ರೆ ಈ ವಿಷಯವಾಗಿ ಮನೆಯ ಸದಸ್ಯರಿಗೆ ಇದರಿಂದ ತುಂಬಾ ಕಷ್ಟ ಆಗ್ತಿದೆ ಅಂತ ಅನಿಸ್ತಿದೆ. ಯಾಕಂದ್ರೆ ಗಿಲ್ಲಿ ಅವರು ಏನೇ ಹೇಳಿದ್ರು ಅದಕ್ಕೆ ಎದುರುತ್ತರವಾಗಿ ಏನಾದ್ರು ಕೊಡ್ತಿರ್ತಾರೆ, ಅಥವಾ ತಮಾಷೆ ಆಗಿರ್ಬೋದು, ಅವ್ರು ಏನೋ ಒಂದು ಹೇಳಿದ್ರು, ಮನೆಯವ್ರು ಏನೋ ಅವ್ರಿಗೊಂದು ಹೇಳಿದ್ರು, ಅದಕ್ಕೆ ಪ್ರತ್ಯುತ್ತರವಾಗಿ ತಮಾಷೆ ಮೂಲಕನೋ ಅಥವಾ ಒಂದು ಹೀಯಾಳಿಸೋ ರೀತಿಯನ್ನು ಕೊಟ್ಟಿರ್ತಾರೆ. ಅದ್ರದ್ದು ಯಾಕೋ ಹೀಯಾಳಿಸೋ ರೀತಿ ಕಾಣಿಸ್ತಿಲ್ಲ, ಬಟ್ ಮನೆಯವ್ರಿಗೆ ಅದೇನಾಗ್ತಿದೆ ಅಂದ್ರೆ ಅವರನ್ನು ತುಂಬಾ ಹೀಯಾಳಿಸ್ತಿದ್ದಾರೆ, ಕುಗ್ಗಿಸ್ತಿದ್ದಾರೆ ಅನ್ನೋ ಮಾತುಗಳು ಬರ್ತಾ ಇರುತ್ತೆ. ಎಲ್ರು ಮೊದ್ಲು ಹೇಗಿದ್ರು, ಗಿಲ್ಲಿಯವ್ರ ತಮಾಷೆಗೆ ಎಲ್ರು ಕಾಮಿಡಿಯಾಗಿ ನಗಾಡ್ತಿದ್ರು, ಎಲ್ರು ಎಂಜಾಯ್ ಮಾಡ್ಕೊಂಡೇ ಮಾಡ್ತಿದ್ರು. ಆದ್ರೆ ಈಗೀಗ ಗಿಲ್ಲಿಯವರನ್ನ ಟಾರ್ಗೆಟ್ ಆಗಿ ಇಟ್ಕೊಂಡಿದ್ದಾರೆ. ಮೊದ್ಲಿಗೆ ಅಶ್ವಿನಿ ಅವರು ತುಂಬಾನೇ ಟಾರ್ಗೆಟ್ ಮಾಡ್ತಿದ್ರು, ಹಾಗೆ ಈಗ ಮನೆಯವರೆಲ್ಲರೂ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಈ ಕಡೆಯಿಂದ ಕಾವ್ಯನು ಕೂಡ ಗಿಲ್ಲಿಯವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರ ಅಂತ ಕೂಡ ಅನಿಸ್ತಾ ಇದೆ. ಯಾಕಂದ್ರೆ ಎಷ್ಟೋ ವಿಷಯ ಮೊದ್ಲಿಂದಾನು ಗಿಲ್ಲಿಯವ್ರ ಜೊತೆ ಜಂಟಿಯಾಗಿ ಒಳಗ್ ಬಂದ ಕಾವ್ಯ ಅವರು ಈಗೀಗ ಗಿಲ್ಲಿಯವ್ರು ಏನೇ ಹೇಳಿದ್ರು ಅದರಲ್ಲಿ ಒಂದು ತಪ್ಪು ಹುಡುಕ್ತಾ ಇರ್ತಾರೆ, ಅಥವಾ ನೀನ್ ಈ ತರ ಮಾಡಬಾರ್ದು ಅಂತ ಗಿಲ್ಲಿಯವ್ರಿಗೆ ಬುದ್ಧಿವಾದವನ್ನ ಹೇಳ್ತಾ ಇರ್ತಾರೆ. ಬುದ್ಧಿವಾದ ಹೇಳೋದು ತಪ್ಪಲ್ಲ, ಆದ್ರೆ ಅವ್ರು ಎಂಜಾಯ್ ಮಾಡಿರ್ತಾರೆ. ಎಷ್ಟೋ ವಿಷಯನ ಗಿಲ್ಲಿ ಜೊತೆ ಕೂತ್ಕೊಂಡು ನಗಾಡ್ತಾ ಮಾತಾಡ್ತಾ ಇದ್ದ ಕಾವ್ಯ ಅವರು ಸಡನ್ ಆಗಿ ಗಿಲ್ಲಿ ನೀನ್ ಈ ತರ ಮಾಡೋ ಹಾಗಿಲ್ಲ, ನನ್ನನ್ನ ತಮಾಷೆ ಮಾಡೋ ಹಾಗಿಲ್ಲ, ನನ್ನನ್ನ ಹೇಳಿಸೋ ಹಾಗಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಗಿಲ್ಲಿಯವರು ಯಾವ ರೀತಿ ಅಂತ ಕಾವ್ಯ ಅವ್ರಿಗೂ ಮೊದ್ಲಿಂದಾನು ಗೊತ್ತು. ಗಿಲ್ಲಿಯವ್ರು ಮಾತಾಡೋ ರೀತಿನೇ ಆತರ ಅಂತ ಗೊತ್ತಿದ್ರು ಈಗ ಯಾಕೆ ಕಾವ್ಯ ಅವರು ಈ ಒಂದು ಮಾತನ್ನ ಹೇಳ್ತಿದ್ದಾರೆ ಅನ್ನೋದು ಕೂಡ ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ. ಇನ್ನು ಅಶ್ವಿನಿ ಅವ್ರನ್ನ ನೋಡೋದಿದ್ರೆ ಅವರು ಮೊದ್ಲಿಂದಾನು ಗಿಲ್ಲಿಯವ್ರ ಜೊತೆ ಜಗಳ ಆಡ್ಕೊಂಡು, ಅಥವಾ ಗಿಲ್ಲಿ ಏನೇ ಹೇಳಿದ್ರು ಅದಕ್ಕೆ ಏನಾದ್ರು ಟಕ್ಕರ್ ಕೊಡ್ತಾ ಈ ತರನೇ ಬರ್ತಾ ಇದ್ರು. ಈಗೀಗ ಅಶ್ವಿನಿ ಅವರು ಮತ್ತೆ ಜಾನ್ವಿ ಅವರು ಮೊದ್ಲು ಏನಿದ್ರು ಇಬ್ರು ಒಟ್ಟಿಗಿದ್ರಲ್ಲ, ಆಗ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಈಸಿ ಆಗ್ತಿತ್ತು. ಆಮೇಲೆ ಒಂದು ಕಡೆ ಅಶ್ವಿನಿ ಅವ್ರು ಮತ್ತೆ ಜಾನ್ವಿ ಅವರು ದೂರ ಆಗ್ತಾರೆ. ಆ ಸಮಯದಲ್ಲಿ ಅಶ್ವಿನಿ ಅವರು ಒಬ್ರೇ ಕೂಡ ಮನೇಲಿ ಕೂಡ ಸೈಲೆಂಟ್ ಆಗಿದ್ರು. ಜಾನ್ವಿ ಅವರು ಇಲ್ದೇ ಕಾರಣ ಮನೇಲಿ ಸೈಲೆಂಟ್ ಆಗ್ತಾ ಇದ್ರು. ಈಗೀಗ ನೋಡೋದಾದ್ರೆ ಮತ್ತೆ ಜಾನ್ವಿ ಅವರು ಅಶ್ವಿನಿ ಅವ್ರ ಹತ್ರ ಹೋಗಿದ್ದಾರೆ. ಅಶ್ವಿನಿ ಅವರು ಇದೇ ರೀಸನ್ ಇಟ್ಕೊಂಡು ಗಿಲ್ಲಿ ಆಗಿರ್ಬೋದು ಅಥವಾ ಮನೆ ಕಂಟೆಸ್ಟೆಂಟ್ ಬಗ್ಗೆ ಇನ್ನೂ ಕೂಡ ಬಿಸುಬಿಸಾಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ನೆನಪಿರ್ಬೋದು ನಿಮ್ಗೆ, ಶನಿವಾರದ ಸಂಚಿಕೆಯಲ್ಲಿ ಸುದೀಪ್ ಅವ್ರು ಹೇಳ್ತಾರೆ, ಪಿಸುಧ್ವನಿಯಲ್ಲಿ ಮಾತಾಡಿದಕ್ಕೆ ನೇರವಾಗಿ ನಾಮಿನೇಟ್ ಕೂಡ ಹಾಕಿರ್ತಾರೆ ಅವರು. ಅದೇ ಆದ್ಮೇಲೆ ಕೂಡ ಅವರು ಒಂದು ಸಲ ಪಿಸುಧ್ವನಿಯಲ್ಲಿ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಪರಿಣಾಮವಾಗಿ ಬಿಗ್ ಬಾಸ್ ಅದೇ ಒಂದು ನೇರವಾಗಿ ನಾಮಿನೇಟ್ ಆಗಿರುವಂತಹದ್ದೊಂದು ಕೊಡ್ತಾರೆ. ಸೊ ಈ ವಿಷಯವಾಗಿ ಮತ್ತೆ ಜಾನ್ವಿ ಮತ್ತೆ ಅಶ್ವಿನಿ ಅವರು ಮತ್ತೆ ಈ ಒಂದು ತಪ್ಪನ್ನ ಮಾಡ್ತಾರೆ ಅಂತ ಹೇಳೋಕ್ಕಾಗುತ್ತೆ. ಯಾಕಂದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ನೋಡಿರ್ಬೋದು, ಅಶ್ವಿನಿ ಮತ್ತೆ ಜಾನ್ವಿ ಅವರು ಎಲ್ಲರೂ ಕೂತ್ಕೊಂಡು ಲಿವಿಂಗ್ ಏರಿಯಾದಲ್ಲಿ ಕೂತ್ಕೊಂಡು ಬಿಗ್ ಬಾಸ್ ಏನ್ ಚಟುವಟಿಕೆ ಕೊಡ್ತಾರೆ ಅದಕ್ಕೆ ಕಾಯ್ತಾ ಇದ್ರು. ಆದ್ರೆ ಅಶ್ವಿನಿ ಮತ್ತೆ ಜಾನ್ವಿ ಅವರು ಯಾರನ್ನ ಕ್ಯಾಪ್ಟನ್ ಮಾಡುದು ಅಥವಾ ಯಾರನ್ನ ನಾಮಿನೇಟ್ ಮಾಡುದು ಈ ತರ ಒಂದು ವಿಷಯನ ಪಿಸುಧ್ವನಿಯಲ್ಲಿ ಮಾತಾಡ್ತಾ ಇರ್ತಾರೆ. ಸೊ ಇದನ್ನ ಕೇಳಿಸ್ಕೊಂಡ ಬಿಗ್ ಬಾಸ್ ಹೇಳ್ತಾರೆ, ನಿಮ್ಗೆ ಎಷ್ಟು ಹೇಳಿದ್ರು ಯಾಕೆ ಮತ್ತೆ ಮತ್ತೆ ಪಿಸುಧ್ವನಿಯಲ್ಲಿ ಮಾತಾಡ್ತೀರಾ, ಯಾವ ಕಾರಣಕ್ಕೆ ನೀವು ಡೈರೆಕ್ಟ್ ನಾಮಿನೇಟ್ ಆಗಿದ್ದೀರಾ ಅಂತ ನಿಮ್ಗೂ ಗೊತ್ತು, ಆದ್ರೂ ಮತ್ತೆ ಯಾಕೆ ಈ ಪಿಸುಧ್ವನಿಯಲ್ಲಿ ಮಾತಾಡ್ತಿದ್ದೀರಾ ಅಂತ ಬಿಗ್ ಬಾಸ್ ಒಂದು ವಾರ್ನಿಂಗ್ ಅನ್ನ ಕೊಡ್ತಾರೆ. ಆದ್ರೆ ಅದನ್ನಲ್ಲೇ ಬಿಟ್ಟಾಕಿ ನೆಕ್ಸ್ಟ್ ಚಟುವಟಿಕೆಗೆ ಮೂವ್ ಆಗ್ತಾರೆ. ಇದೆಲ್ಲ ನೋಡಿದಾಗ ಅಶ್ವಿನಿ ಮತ್ತೆ ಜಾನ್ವಿ ಬೇಕಂತಾನೆ ಈ ತರ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಎಷ್ಟು ಹೇಳಿದ್ರು ಕೂಡ ಅವರು ಏನು ಕೇಳಿಸ್ಕೊಳ್ತಾ ಇಲ್ಲ. ಬಿಗ್ ಬಾಸ್ ಎಷ್ಟೇ ಹೇಳಿದ್ರು ಅವ್ರೇನು ಅದಕ್ಕೆ ತಲೆ ಕೊಡದೆ ತಮ್ಮದೇ ಏನೋ ಒಂದು ಡಿಸ್ಕಷನ್, ತಾವೇ ಏನೋ ಒಂದು ಬಿಗ್ ಬಾಸ್ ಮನೆಯಲ್ಲಿ ತಮ್ಮದೇ ಮನೆ ಅನ್ನೋ ರೀತಿ ಒಂದು ಪಿಸುಧ್ವನಿಯಲ್ಲಿ ಮಾತಾಡ್ತಿರ್ಬೋದಾಗಿರ್ಬೋದು, ಈ ತರ ಮಾತಾಡ್ತಿದ್ದಾರೆ. ಇನ್ನು ಗಿಲ್ಲಿ ವಿಷಯಕ್ಕೆ ಬಂದಾಗ, ಗಿಲ್ಲಿಯನ್ನ ಈಸಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಶ್ವಿನಿ ಅವರು. ಅದನ್ನ ನಾವು ಪ್ರತಿ ಸಂಚಿಕೆಯಲ್ಲೂ ನೋಡ್ಬೋದು. ಗಿಲ್ಲಿ ಏನೇ ಹೇಳಿದ್ರು ಅದಕ್ಕೆ ಪ್ರತ್ಯುತ್ತರವಾಗಿ ಅಶ್ವಿನಿ ಅವರು ಮಾತಾಡ್ತಾ ಇರ್ತಾರೆ. ಈ ಕಡೆ ಜಾನ್ವಿ ಅವರು ಈಗ ಸೇರ್ಕೊಂಡು ಗಿಲ್ಲಿನ ತುಂಬಾ ಅಂದ್ರೆ ಗಿಲ್ಲಿಯನ್ನು ಕೂಡ ಹೀಯಾಳಿಸೋಷ್ಟು ಮಟ್ಟಿಗೆ ಬಂದಿದ್ದಾರೆ. ಯಾಕಂದ್ರೆ ಗಿಲ್ಲಿ ಅವರು ಏನೇ ಹೇಳಿದ್ರು ಅದಕ್ಕೊಂದು ಟಕ್ಕರ್ ಕೊಡೋದು ಅಶ್ವಿನಿ ಅವ್ರಿಗೆ ಗೊತ್ತಿತ್ತು. ಆದ್ರೆ ಜಾನ್ವಿ ಅವರು ಈಗ ಅದನ್ನ ಶುರು ಹಚ್ಕೊಂಡಿದ್ದಾರೆ. ಗಿಲ್ಲಿ ಅವರು ಜಾನ್ವಿಗೆ ಹೇಳ್ತಾರೆ, ನಿಂಗೆ ವಯಸ್ಸಾಗಿದೆ ಆ ತರ ಒಂದು ಮಾತು. ಅದನ್ನ ಫಸ್ಟ್ ಅವ್ರು ಎಂಜಾಯ್ ಮಾಡ್ಕೊಂಡೇ ಮಾಡ್ತಾರೆ, ತಮಾಷೆ ಅಂತಾನು ತಗೊಳ್ತಾರೆ, ಹಾಗೆ ನಗಾಡ್ತಾರೆ ಕೂಡ ಆ ವಿಷಯಕ್ಕೆ. ಆಮೇಲೆ ಎಲ್ಲೋ ಒಂದ್ ಕಡೆ ಅಶ್ವಿನಿ ಮತ್ತೆ ಜಾನ್ವಿ ಕುತ್ಕೊಂಡು ಈ ವಿಷಯವಾಗಿ ಡಿಸ್ಕಸ್ ಮಾಡ್ಬೇಕಾದ್ರೆ ಗಿಲ್ಲಿ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾರೆ. ಅವ್ನು ತುಂಬಾ ತಮಾಷೆ ಮಾಡ್ತಾನೆ, ಈ ತರ ಮಾಡ್ತಾನೆ, ಆ ತರ ಮಾಡ್ತಾನೆ ಅಂತ ಹೇಳ್ತಾ ಇರ್ತಾರೆ. ಎಲ್ಲೋ ಒಂದ್ ಕಡೆ ಮನೆಯವರೆಲ್ಲರೂ ಸೇರಿ ಗಿಲ್ಲಿಯನ್ನ ಈಸಿಯಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸ್ತೆ. ಗಿಲ್ಲಿಯವ್ರ ಜೊತೆ ಇರೋದೀಗ ರಕ್ಷಿತಾ ಮತ್ತೆ ರಘು ಅವರು. ಸೊ ಇವರ ಈ 3 ಜನದ ಒಂದು ಏನು ಕಾಂಬೋ ಇದೆ ಅದು ಹೊರಗಡೆ ತುಂಬಾನೇ ಟ್ರೆಂಡಿಂಗ್ ಆಗಿದೆ. ಹಾಗೆ ಹೊರಗಡೆ ಸಾಕಷ್ಟು ಇದಕ್ಕೆ ಮೆಚ್ಚುಗೆ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಜನರು. ಇನ್ನು ಇವರ 3 ಜನದ ಕಾಂಬೋ ಬಿಟ್ಟು ಬೇರೆಯವರನ್ನ ನೋಡಿದಾಗ ಸ್ಪಂದನ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಗಿಲ್ಲಿಯವರ ವಿರುದ್ಧವಾಗಿ ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಮೊನ್ನೆ ಸಂಚಿಕೆಯಲ್ಲಿ ನೋಡ್ಬೋದು, ರಕ್ಷಿತ್ ಅವ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ರು. ಕಾವ್ಯ ಮತ್ತೆ ಸ್ಪಂದನ ಅವರು ಕೂಡ ರಕ್ಷಿತ್ ಅವರ ವಿರುದ್ಧವಾಗಿ ಮಾತಾಡ್ತಿದ್ರು.
ಇದೆಲ್ಲ ನೋಡ್ಬೇಕಾದ್ರೆ ಗಿಲ್ಲಿ, ರಕ್ಷಿತಾ ಇವರನ್ನ ಮೇಯ್ನ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದು ನೋಡಿದಾಗ ನಮಗೂ ಗೊತ್ತಾಗುತ್ತೆ. ಯಾಕಂದ್ರೆ ಯಾವತ್ತೋ ಇಲ್ದೇ ಇರೋದು ಇವಾಗ ಸಡನ್ ಆಗಿ ಅವ್ರ ಬಗ್ಗೆ ಮಾತಾಡೋದಾಗಿರ್ಬೋದು ಅಥವಾ ಬೇರೆಯವ್ರ ಜೊತೆ ಇವ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದಾಗಿರ್ಬೋದು, ಇದನ್ನೆಲ್ಲ ನಾವು ನೋಡ್ತಾನೆ ಇದೀವಿ. ಇನ್ನು ಮೇಯ್ನ್ಲಿ ಏನಂದ್ರೆ ಸಂಗೀತ ಅವರು ಅಂದ್ರೆ ಮಾಜಿ ಸ್ಪರ್ಧಿ ಸೀಸನ್ 10 ಮಾಜಿ ಸ್ಪರ್ಧಿ ಆದಂತಹ ಸಂಗೀತ ಅವರು ಗಿಲ್ಲಿ ಅವ್ರನ್ನ ಆಟವನ್ನ ಮೆಚ್ಕೊಂಡಿದ್ದಾರೆ. ತಮ್ಮ ಸ್ಟೋರಿಯಲ್ಲಿ ದ ಲವ್ ಗೇಮ್ ಅಂತ ಏನೋ ಹಾಕೊಂಡು ಅಂದ್ರೆ ಗಿಲ್ಲಿ ಅವರ ಆಟವನ್ನ ತುಂಬಾ ಇಷ್ಟಪಟ್ಟಿದ್ದಾರೆ ಅಂತ ತಮ್ಮ ಸ್ಟೋರಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಸಂಗೀತ ಅವರಿಗೂ ಕೂಡ ಗಿಲ್ಲಿ ಅವರ ಆಟ ಇಷ್ಟ ಆಗಿದೆ. ಯಾಕಂದ್ರೆ ಸೀಸನ್ 10 ಸಂಗೀತ ಅವರ ಹವ ತುಂಬಾನೇ ಜೋರಾಗಿತ್ತು. ರನ್ನರ್ ಅಪ್ ಆಗಿದ್ದಂತಹ ಅಂದ್ರೆ 2ನೇ ರನ್ನರ್ ಅಪ್ ಆದಂತಹ ಸಂಗೀತ ಅವರು ಅವರ ಆಟವನ್ನ ತುಂಬಾ ಚೆನ್ನಾಗಿ ಆಡ್ತಿದ್ರು. ಅದಕ್ಕೆ ವಿನಯ್ ಆಗಿರ್ಬೋದು, ಅವರ ವಿರುದ್ಧ ಎಲ್ಲ ಧ್ವನಿ ಎತ್ತೋದಾಗಿರ್ಬೋದು, ಅಥವಾ ಒಂದು ಹೆಣ್ಣಿನ ವಿಷಯದಲ್ಲಿ ಅವ್ರು ಮಾತಾಡಿರೋ ರೀತಿ ಆಗಿರ್ಬೋದು, ಅಥವಾ ಒಂದು ಹೆಣ್ಣಾಗಿ ಯಾವ ತರ ಸ್ಟ್ಯಾಂಡ್ ತಕೊಳ್ಬೇಕು, ಯಾವ ತರ ಗೇಮ್ ಆಡ್ಬೇಕು, ಇದನ್ನೆಲ್ಲ ಸಂಗೀತ ಅವರು ಮಾಡ್ತಾ ಬಂದಿದ್ರು. ಸೊ ಈ ಸಂಗೀತ ಅವರಿಗೆ ಗಿಲ್ಲಿ ಅವರ ಆಟ ಇಷ್ಟ ಆಗಿದೆ ಅಂದ್ಮೇಲೆ ಗಿಲ್ಲಿ ಅವರ ಹತ್ರ ಏನೋ ಒಂದು ಸ್ಪೆಷಲ್ ಇದೆ. ಅಂದ್ರೆ ಗಿಲ್ಲಿ ಅವರು ಏನೋ ಒಂದು ಸೂಪರ್ ಆಗಿ ಆಟ ಆಡ್ತಾ ಇದ್ದಾರೆ. ಗಿಲ್ಲಿ ಅವ್ರ ಗೇಮ್ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಮನೆ ಒಳಗೆ ಇರೋರಿಗೆ ಯಾಕೆ ಇಷ್ಟ ಆಗ್ತಿಲ್ಲ? ಮನೆ ಒಳಗೆ ಇರೋರು ಎಲ್ಲರೂ ಈಸಿಯಾಗಿ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಈ ವಿಷಯವಾಗಿ ನೋಡ್ತಾ ಇದ್ರೆ ಇನ್ನು ಸುದೀಪ್ ಅವರು ಕೂಡ ಗಿಲ್ಲಿ ಅವ್ರನ್ನ ಯಾಕೆ ಬೈತಿಲ್ಲ, ಗಿಲ್ಲಿ ಅವ್ರು ಅಷ್ಟು ಹೇಳ್ಸ್ಕೊಂಡು ಮಾತಾಡಿದ್ರು ಕೂಡ ಸುದೀಪ್ ಅವ್ರು ಯಾಕೆ ಮಾತಾಡ್ತಿಲ್ಲ ಅನ್ನೋ ಪ್ರಶ್ನೆ ಕೂಡ ಕೆಲವರು ಮಾಡ್ತಾ ಇದ್ದಾರೆ. ಈ ಕಡೆ ನೋಡೋದ್ರೆ ಫಸ್ಟ್ 10th ಸೀಸನ್ ಅಲ್ಲಿ ಸಂತು ಅವರು, ತುಕಾಲಿ ಸಂತು ಅವರು ಪ್ರತಾಪ್ ಅವ್ರಿಗೆ ಏನೋ ಒಂದು ವಿಷಯದ ಕಾರಣ ತುಂಬಾ ಹೀಯಾಳಿಸಿ ಮಾತಾಡ್ತಿರ್ತಾರೆ. ಅದನ್ನ ತಮಾಷೆಯಾಗಿ ತಕೊಂಡು ಮಾತಾಡ್ತಿರ್ತಾರೆ. ಸೊ ಅದಕ್ಕೆ ಮನೆಯವರೆಲ್ಲ ನಕ್ಕಿದ್ದಾಗ ಸುದೀಪ್ ಅವರು ಒಂದು ವೀಕೆಂಡ್ ಅಲ್ಲಿ ಅವರಿಗೆ ಕ್ಲಾಸ್ ತಗೊಳ್ತಾರೆ. ಈ ತರ ಹೀಯಾಳಿಸೋದು ಬೇರೆ, ತಮಾಷೆ ಮಾಡೋದು ಬೇರೆ ಅಂತ. ಸೊ ಆ ಕಾರಣದಿಂದಾಗಿ ಗಿಲ್ಲಿ ಅವರು ಇಷ್ಟೆಲ್ಲ ಮಾಡಿದಾಗ ಏನು ಹೇಳ್ದಿದ್ದವರು ಸುದೀಪ್. ಹಾಗಾದ್ರೆ ಗಿಲ್ಲಿ ಅವರು ತಮಾಷೆನೆ ಮಾಡ್ತಿರೋದು ನಮಗೂ ಗೊತ್ತಾಗ್ತಿದೆ, ತಮಾಷೆನೆ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಮನೆಯವ್ರಿಗೆ ಯಾಕೆ ಇದನ್ನ ಅರ್ಥ ಆಗ್ತಿಲ್ಲ, ಅಥವಾ ಬೇಕು ಬೇಕಂತ ಗಿಲ್ಲಿ ಅವರು ಟಾರ್ಗೆಟ್ ಆಗ್ಬೇಕು ಅಂತ ಈ ತರ ಮಾಡ್ತಿದಾರ, ನಾವು ನೋಡ್ಬೇಕಷ್ಟೇ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.